ನಮಸ್ಕಾರ ಎಲ್ಲರಿಗೂ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 6ನೇ ಸರ್ಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ 6ನೇ ಸರ್ಗದ ವಿಷಯ ವಸ್ತು ದಶರಥ ರಾಜನ ರಾಜ್ಯಭಾರ ಹಾಗೂ ಅಲ್ಲಿನ ಜನಜೀವನ. ಅಯೋಧ್ಯೆಯನ್ನು ಆಳುತ್ತಿದ್ದ ದಶರಥ ಮಹಾರಾಜನು ವೇದಗಳನ್ನು ಸಾಂಗವಾಗಿ ತಿಳಿದಿದ್ದನು. ಶೂರರನ್ನು, ವಿದ್ವಾಂಸರನ್ನು, ಧನ ಮಾನಾದಿಗಳನ್ನು ಸಂಗ್ರಹಿಸುತ್ತಿದ್ದನು. ದೀರ್ಘದರ್ಶಿಯಾಗಿದ್ದು ಮಹಾ ತೇಜಸ್ವಿಯೂ ಆಗಿದ್ದು ಪ್ರಜೆಗಳಿಗೆ ಅತಿ ಪ್ರಿಯನಾಗಿದ್ದನು. ಇಕ್ಷ್ವಾಕು ವಂಶೋತ್ಪನ್ನನಾದ ಅವನು ಅತಿರಥವೀರನಾಗಿದ್ದನು. ಅನೇಕ ಯಜ್ಞಗಳನ್ನೂ ಮಾಡಿದ್ದನು. ಧರ್ಮಪರಾಯಣನು, ಮಹರ್ಷಿಗಳಂತೆ ದಿವ್ಯಗುಣ ಸಂಪನ್ನನೂ ಆದ ರಾಜರ್ಷಿಯಾಗಿದ್ದನು. 3 ಲೋಕಗಳಲ್ಲಿಯೂ ದಶರಥನು ಖ್ಯಾತನಾಗಿದ್ದನು. ಮಹಾಬಲಶಾಲಿಯೂ ಶತ್ರುರಹಿತನೂ ಮಿತ್ರರಿಂದ ಕೂಡಿದವನು, ಇಂದ್ರಿಯ ವಿಜಯಿಯೂ ಆಗಿದ್ದನು. ಧನ ಹಾಗೂ ಇತರ ವಸ್ತುಗಳ ಸಂಗ್ರಹದಲ್ಲಿ ದೇವೇಂದ್ರ ಕುಬೇರರಂತೆ ಕಂಡುಬರುತ್ತಿದ್ದನು. ಮಹಾತೇಜಸ್ವಿ ಪ್ರಜಾಪತಿ ಮನು ಸಮಸ್ತ ಜಗತ್ತನ್ನು ರಕ್ಷಿಸುತ್ತಿದ್ದಂತೆ ಮಹಾರಾಜ ದಶರಥನು ರಾಜ್ಯವಾಳುತ್ತಿದ್ದನು. ಧರ್ಮ, ಅರ್ಥ, ಕಾಮವನ್ನು ಸಂಪಾದಿಸುವ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಆ ಸತ್ಯ ಪ್ರತಿಜ್ಞನಾದಂತಹ ದಶರಥ ರಾಜನು ದೇವೇಂದ್ರನು ಅಮರಾವತಿಯನ್ನು ಪಾಲಿಸಿದಂತೆ ಶ್ರೇಷ್ಠ ಅಯೋಧ್ಯೆಯನ್ನು ಪರಿಪಾಲಿಸುತ್ತಿದ್ದನು. ಆ ಉತ್ತಮ ನಗರದಲ್ಲಿ ವಾಸಿಸುವ ಪ್ರಜೆಗಳೆಲ್ಲರೂ ಸಂತೋಷವಾಗಿದ್ದು ಧರ್ಮಾತ್ಮರು, ನಿರ್ಲೋಭಿಗಳು, ಸತ್ಯವಾದಿಗಳು, ತಮ್ಮ ಧನದಲ್ಲೇ ಸಂತುಷ್ಟರೂ ಆಗಿದ್ದರು. ಆ ಶ್ರೇಷ್ಠ ಅಯೋಧ್ಯಾಪುರಿಯಲ್ಲಿ ಇರುವ ಕುಟುಂಬಗಳ ಬಳಿಯಲ್ಲಿ ಉತ್ತಮ ವಸ್ತುಗಳ ಸಂಗ್ರಹ ಸಾಕಷ್ಟು ಇತ್ತು. ಎಲ್ಲರ ಧರ್ಮ, ಅರ್ಥ, ಕಾಮಮಯ ಪುರುಷಾರ್ಥಗಳು ಸಿದ್ಧವಾಗಿದ್ದವು. ಎಲ್ಲರ ಬಳಿ ಹಸು, ಕುದುರೆ ಮತ್ತು ಧನಧಾನ್ಯ ಹೆಚ್ಚು ಸಂಖ್ಯೆಯಲ್ಲಿ ಸಂಗ್ರಹವಾಗಿತ್ತು. ಅಯೋಧ್ಯೆಯಲ್ಲಿ ಯಾರೂ ಕಾಮುಕ, ಲೋಭಿ, ಕ್ರೂರ, ಮೂರ್ಖ, ನಾಸ್ತಿಕ ಮನುಷ್ಯರು ಎಲ್ಲಿಯೂ ನೋಡಲು ಸಿಗುತ್ತಿರಲಿಲ್ಲ. ಅಲ್ಲಿಯ ಎಲ್ಲ ಸ್ತ್ರೀ ಪುರುಷರು ಧರ್ಮಶೀಲರು, ಸಂಯಮಿಗಳು, ಸದಾ ಪ್ರಸನ್ನರಾಗಿರುವವರು ಆಗಿದ್ದರು. ಹಾಗೂ ಶೀಲ, ಸದಾಚಾರ ದೃಷ್ಟಿಯಿಂದ ಮಹರ್ಷಿಗಳಂತೆ ನಿರ್ಮಲರಾಗಿದ್ದರು. ಅಯೋಧ್ಯೆಯಲ್ಲಿ ಎಲ್ಲರೂ ಕುಂಡಲ, ಕಿರೀಟ, ಪುಷ್ಪಮಾಲೆ ಧರಿಸುತ್ತಿದ್ದರು. ಎಲ್ಲರ ಬಳಿಯಲ್ಲಿ ಭೋಗ ಸಾಮಗ್ರಿಗಳು ಹೇರಳವಾಗಿದ್ದವು. ಅಲ್ಲಿ ಚಂದನಾದಿಗಳನ್ನು ಲೇಪಿಸಿಕೊಳ್ಳದೆ, ಸುಗಂಧದಿಂದ ವಂಚಿತರಾಗಿ ಸ್ನಾನ ಮಾಡದೆ ಮಲಿನವಾಗಿರುವವನು ಯಾರೂ ಸಿಗುತ್ತಿರಲಿಲ್ಲ. ಅಲ್ಲಿ ಎಲ್ಲರೂ ಮೃಷ್ಟಾನ್ನ ಭೋಜನವನ್ನೇ ಮಾಡುತ್ತಿದ್ದರು. ಎಲ್ಲರೂ ದಾನ ಮಾಡುತ್ತಿದ್ದರು. ಅಲ್ಲಿ ಇರುವವರೆಲ್ಲರೂ ತಮ್ಮ ಮನಸ್ಸನ್ನು ಗೆದ್ದುಕೊಂಡಿದ್ದರು. ಎಲ್ಲರೂ ತೋಳ್ಬಳೆಗಳನ್ನು, ಕೊರಳಲ್ಲಿ ಧರಿಸುವ ಪದಕವನ್ನು, ಹಸ್ತಾಭರಣವನ್ನು ಧರಿಸುತ್ತಿದ್ದರು. ಅಹಿತಾಗ್ನಿಗಳಲ್ಲದ ಹಾಗೂ ಯಜ್ಞ ಮಾಡದ ಬ್ರಾಹ್ಮಣರು ಅಯೋಧ್ಯೆಯಲ್ಲಿ ಯಾರೂ ಇರಲಿಲ್ಲ. ಅಲ್ಪ ವಿದ್ಯೆಯುಳ್ಳವರಾಗಲಿ ಅಲ್ಪ ಐಶ್ವರ್ಯವುಳ್ಳವರಾಗಲಿ ಇರಲಿಲ್ಲ. ಕ್ಷುದ್ರರು, ಕಳ್ಳರು ಇರಲಿಲ್ಲ. ಸದಾಚಾರ ಶೂನ್ಯರು ಅಥವಾ ವರ್ಣಸಂಕರರು ಯಾರೂ ಇರಲಿಲ್ಲ. ಅಲ್ಲಿ ವಾಸಿಸುವ ಬ್ರಾಹ್ಮಣರೆಲ್ಲರೂ ಸದಾ ತಮ್ಮ ಕರ್ಮಗಳಲ್ಲಿ ತೊಡಗುತ್ತಿದ್ದರು. ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ದಾನ ಮತ್ತು ಸ್ವಾಧ್ಯಾಯ ಮಾಡುತ್ತಾ ಪ್ರತಿಗ್ರಹದ ಕಡೆಗೆ ನೋಡುತ್ತಿರಲಿಲ್ಲ. ನಾಸ್ತಿಕ, ಅಸತ್ಯವಾದಿಯಂತಹ ಬ್ರಾಹ್ಮಣರು ಯಾರೂ ಅಲ್ಲಿ ಇರಲಿಲ್ಲ. ಎಲ್ಲರೂ ಶಾಸ್ತ್ರಜ್ಞಾನ ಸಂಪನ್ನರಾಗಿದ್ದರು. ಬೇರೆಯವರ ದೋಷಗಳನ್ನು ನೋಡುವವರು, ವಿದ್ಯಾಹೀನರು, ಸಾಧನೆಯಲ್ಲಿ ಅಸಮರ್ಥರಾದವರು ಯಾರೂ ಇರಲಿಲ್ಲ. ಆ ಪರಿಯಲ್ಲಿ ಎಲ್ಲ ಬ್ರಾಹ್ಮಣರು ಷಡಂಗ ಸಹಿತ ವೇದಗಳನ್ನು ಬಲ್ಲವರಾಗಿದ್ದರು. ವ್ರತನಿಷ್ಠರಾಗಿದ್ದು ಸದಾ 1000ಕ್ಕಿಂತ ಹೆಚ್ಚಿಗೆ ದಾನ ಮಾಡುತ್ತಿದ್ದರು. ಅಲ್ಲಿ ದೀನರು, ವಿಕ್ಷಿಪ್ತರು, ದುಃಖಿಗಳು ಯಾರೂ ಇರಲಿಲ್ಲ. ಅಯೋಧ್ಯೆಯಲ್ಲಿ ಶ್ರೀಹೀನರು, ರೂಪರಹಿತರು, ರಾಜನಲ್ಲಿ ಆದರ, ಭಯ, ಭಕ್ತಿ ಇಲ್ಲದವರು ಯಾವುದೇ ಸ್ತ್ರೀ ಪುರುಷರು ಇರಲಿಲ್ಲ. ಬ್ರಾಹ್ಮಣರೇ ಆದಿ 4 ವರ್ಣದವರು ದೇವತೆಗಳ ಮತ್ತು ಅತಿಥಿಗಳ ಪೂಜಕರು, ಕೃತಜ್ಞರು, ಉದಾರರು, ಶೂರವೀರ ಮತ್ತು ಪರಾಕ್ರಮಿಯಾಗಿದ್ದರು. ಶ್ರೇಷ್ಠ ನಗರದಲ್ಲಿ ವಾಸಿಸುವವರೆಲ್ಲ ಮನುಷ್ಯರು, ದೀರ್ಘಾಯುಷ್ಯ ಉಳ್ಳವರು, ಧರ್ಮ ಮತ್ತು ಸತ್ಯವನ್ನು ಆಶ್ರಯಿಸಿದವರು ಆಗಿದ್ದರು. ಅವರು ಸದಾಕಾಲ ಪತ್ನಿ, ಪುತ್ರ, ಪೌತ್ರರೇ ಪರಿವಾರದೊಂದಿಗೆ ಸುಖವಾಗಿದ್ದರು. ಕ್ಷತ್ರಿಯರು ಬ್ರಾಹ್ಮಣರ ಆಜ್ಞಾನುವರ್ತಿಗಳಾಗಿದ್ದರು. ವೈಶ್ಯರು ಕ್ಷತ್ರಿಯರ ಆಜ್ಞೆಯನ್ನು ಪಾಲಿಸುತ್ತಿದ್ದರು. ಶೂದ್ರರು ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಾ 3 ವರ್ಣದವರ ಸೇವೆಯಲ್ಲಿ ನಿರತರಾಗಿದ್ದರು. ಬುದ್ಧಿವಂತರಾದ ಮಹಾರಾಜ ಮನುವು ಹಿಂದೆ ಭೂಮಿಯನ್ನು ಪಾಲಿಸುವಂತೆ ಇಕ್ಷ್ವಾಕು ಕುಲೋತ್ಪನ್ನ ದಶರಥ ರಾಜನು ಅಯೋಧ್ಯೆಯನ್ನು ಪರಿಪಾಲಿಸುತ್ತಿದ್ದ. ಅಗ್ನಿಯಂತೆ ಪ್ರತಾಪಾತಿಶಯದಿಂದ ಪ್ರಜ್ವಲಿಸುತ್ತಿದ್ದು ಕಪಟವಿಲ್ಲದ ನಿಷ್ಠಾವಂತ ಯೋಧರಿಂದ ಅಯೋಧ್ಯೆಯು ಸಿಂಹಗಳು ವಾಸಿಸುತ್ತಿದ್ದ ಗುಹೆಗಳಂತೆ ಸುರಕ್ಷಿತವಾಗಿತ್ತು. ದಶರಥನ ಅಪರೂಪವಾದ ಅಶ್ವಸೇನೆಯಲ್ಲಿ ಕಾಂಬೋಜ ಮತ್ತು ಬಾಹ್ಲೀಕ ದೇಶದ ವನಾಯು ಮತ್ತು ಸಿಂಧು ದೇಶದಲ್ಲಿ ಹುಟ್ಟಿದವುಗಳಾಗಿದ್ದವು. ಇಂದ್ರನ ಕುದುರೆ, ಉಚ್ಚೈಶ್ರವಗಳಂತಹ ಉತ್ತಮ ಲಕ್ಷಣಗಳಿಂದ ಕೂಡಿದ ಕುದುರೆಗಳೂ ಇದ್ದವು.
ವಿಂಧ್ಯ ಹಾಗೂ ಹಿಮಾಲಯ ಪರ್ವತಗಳಲ್ಲಿ ಉತ್ಪನ್ನವಾದ ಅತ್ಯಂತ ಬಲಶಾಲಿಗಳು ಬೆಟ್ಟದಂತೆ ಇರುವ ಮತ್ತ ಗಜಗಳಿಂದ ಆ ನಗರಿಯು ತುಂಬಿ ಹೋಗಿತ್ತು. ಐರಾವತ ಕುಲದಲ್ಲಿ ಉತ್ಪನ್ನವಾದ ಮಹಾಪದ್ಮದ ವಂಶದಲ್ಲಿ ಹುಟ್ಟಿದ ಹಾಗೂ ಅಂಜನ ವಾಮನ ಎಂಬ ದಿಗ್ಗಜರಿಂದ ಉಂಟಾದಂತಹ ಅನೇಕ ಆನೆಗಳಿಂದ ದಶರಥನ ಗಜ ಸೈನ್ಯವು ಸಮೃದ್ಧವಾಗಿತ್ತು. ಹಿಮಾಲಯದಲ್ಲಿ ಹುಟ್ಟಿದ ಭದ್ರ ಜಾತಿಯ ಆನೆಗಳು, ವಿಂಧ್ಯ ಪರ್ವತದಲ್ಲಿ ಹುಟ್ಟಿದ ಮಂದ್ರ ಜಾತಿಯ ಆನೆಗಳು, ಸಹ್ಯ ಪರ್ವತದಲ್ಲಿ ಹುಟ್ಟಿದ ಮೃಗ ಜಾತಿಯ ಆನೆಗಳು ಇದ್ದವು. ಭದ್ರ, ಮಂದ್ರ, ಮೃಗ ಈ ಮೂರರ ಕೂಡುವಿಕೆಯಿಂದ ಹುಟ್ಟಿದ ಸಂಕರ ಜಾತಿಯ ಹೀಗೆ ಮದೋನ್ಮತ್ತರಾದ ಆನೆಗಳು ಅಲ್ಲಿ ತುಂಬಿದ್ದವು. 3 ಯೋಜನ ವಿಸ್ತಾರವುಳ್ಳ ಅಯೋಧ್ಯೆಯ ಮುಂದೆ 2 ಯೋಜನಗಳವರೆಗೂ ಶತ್ರುಗಳು ಸುಳಿಯುವಂತೆ ಇರಲಿಲ್ಲ. ಅದರಿಂದ ಅಯೋಧ್ಯ ಎಂಬ ಹೆಸರು ಅನ್ವರ್ಥವಾಗಿತ್ತು. ಅಂತಹ ವಿಸ್ತಾರವಾದ ಅಯೋಧ್ಯ ಪಟ್ಟಣದಲ್ಲಿ ವಾಸ ಮಾಡುತ್ತಾ ದಶರಥನು ಕೋಸಲ ದೇಶವನ್ನು ಆಳುತ್ತಿದ್ದನು. ಚಂದ್ರನು ನಕ್ಷತ್ರ ಲೋಕವನ್ನು ಆಳುತ್ತಿದ್ದಂತೆ ಮಹಾ ತೇಜಸ್ವಿ ದಶರಥ ಮಹಾರಾಜನು ಅಯೋಧ್ಯೆಯನ್ನು ಆಳುತ್ತಿದ್ದನು. ತನ್ನ ಎಲ್ಲ ಶತ್ರುಗಳನ್ನು ನಾಶ ಮಾಡಿಬಿಟ್ಟಿದ್ದನು. ಸತ್ಯ ಹಾಗೂ ಸಾರ್ಥಕವಾದ ಅಯೋಧ್ಯೆಯ ಹೊರಬಾಗಿಲುಗಳು ಅಗಳಿಗಳು ಭದ್ರವಾಗಿದ್ದವು. ವಿಚಿತ್ರ ಗ್ರಹಗಳಿಂದ ಅದು ಸದಾ ಸುಶೋಭಿತವಾಗಿತ್ತು. ಸಾವಿರಾರು ಜನರಿಂದ ತುಂಬಿರುವ ಕಲ್ಯಾಣಮಯ ಪುರಿಯನ್ನು ಇಂದ್ರನಂತೆ ಮಹಾಪರಾಕ್ರಮಿ ದಶರಥನು ನ್ಯಾಯದಿಂದ ಆಳುತ್ತಿದ್ದನು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 6ನೇ ಸರ್ಗ ಪೂರ್ಣವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.